I'm Neha. I'm the director of the schools program at Quest Alliance. Today we are here to talk about Hack to the Future, which is our second edition of the interstate hackathon that we do with government school students from 5 states: Gujarat, Jharkhand, Odisha, Andhra Pradesh, and Karnataka. So we have 55 students that are coming to Bangalore for 5 days. They'll be going through a process of building their prototypes using technology. All of them have identified problems for which they are building solutions. So they'll go through a 5-day residential workshop, and we have ma'am with us and one student from our school in Mysore, and we have Namrata, who's also from Quest Alliance. So we have 55 students who are coming to Bangalore for 5 days, but overall the hackathon process, we have around 20,000 students who've gone through the hackathon process in the last year. ಶುನಾರಾ ಬೇಗಮ್ ಅಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಈ ಹ್ಯಾಕಥಾನ್ ಒಂದು ಈವೆಂಟ್ ಏನಂತ ಹೇಳಿದ್ರೆ, ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಅದರಲ್ಲಿ ಅವರು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು, ಅವ್ರ ಲೈಫ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು, ಅವ್ರ ಕ್ರಿಯೇಟಿವಿಟಿನ ಅವರು ಬಳಕೆ ಮಾಡ್ಬೋದು. ಸೊ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕೊರತೆ ಇರೋದೇ ಇಂಥ ಕೆಲವೊಂದು ಆ್ಯಕ್ಟಿವಿಟೀಸು ಅಥವಾ ಕೌಶಲ್ಯಗಳಿಂದ ಅವ್ರಿಗೆ ಕೊರತೆ ಇರುತ್ತೆ. ಸೊ ಅವ್ರಿಗೆ ರಿಸೋರ್ಸಸ್ನ ಮತ್ತು ಪ್ರಾಪರ್ ಗೈಡ್ಲೈನ್ಸ್ ಕೊಟ್ಟರೆ ನಮ್ಮ ಮಕ್ಕಳು ಕೂಡ ಬೇರೆ ಅಂದರೆ ಪ್ರೈವೇಟ್ ಸ್ಕೂಲ್ಸ್ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಅರ್ಹರಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಆ ಅವಕಾಶ ಸಿಗಲಿ ಅಂತ ನಾನು ಟ್ರೈ ಮಾಡ್ತೀನಿ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ತೇಜಸ್ವಿನಿ. ನಾನು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಹೊಸಕೋಟೆಯಲ್ಲಿ 9ನೇ ತರಗತಿ ಓದ್ತಾ ಇದ್ದೀನಿ. ನಮ್ಮೂರು ಹನೇಂಬಳ್ಳಿ ಗ್ರಾಮ. ಏನಂತಂದರೆ ಹ್ಯಾಕಥಾನು ಫಸ್ಟು ನಾವು ಹ್ಯಾಕಥಾನ್ಗೆ ಸೆಲೆಕ್ಟ್ ಆದಾಗ ನಮಗೆ ಏನಿದು ಹ್ಯಾಕಥಾನ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ನಮಗೆ ಡೌಟ್ಸ್ ಇತ್ತು, ತುಂಬ ಕ್ವಶನ್ಸ್ ಇತ್ತು, ಯಾಕೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ. ಸೊ ನಾವು ರೋಷನ್ ಮಿಸ್ ಗೈಡ್ನೆಸ್ ತಗೊಂಡು ಈ ಹ್ಯಾಕಥಾನ್ ಅಂದ್ರೇನು, ನಾವು ಹ್ಯಾಕಥಾನ್ಗೆ ನಾವು ಯಾವ ಪರ್ಪಸ್ಸಿಗೆ ಬಂದಿರೋದು, ಅದೇನೇನು ಕಲಿತೀವಿ ಅಂತ ನೀನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡು, ನಿನ್ನೆಲ್ಲ ಟ್ಯಾಲೆಂಟ್ ಇದೆ, ನೀನು ಮಾಡ್ಬೋದು ಅಂತ ಗುರುತಿಸಿ ಕರ್ಕೊಂಡು ಬಂದರು. ಸೊ ನಮಗೆ 5 ಡೇಸ್ ಸ್ಕೂಲಲ್ಲೇ ಟ್ರೈನಿಂಗ್ ಇತ್ತು. ಏನಂತಂದರೆ ಹ್ಯಾಕಥಾನ್ ಬಗ್ಗೆ ನಾವು ಏನೇನು ಕಲಿತೀವಿ ಅದನ್ನೆಲ್ಲ ನಮಗೆ ಇಬ್ಬರು ಮೆಂಟರ್ಸ್ ಬಂದಿದ್ದರು, ಆಕಾಶ್ ಮತ್ತು ಧನುಷ್ ಸರ್ ಅಂತ. ಇಬ್ಬರು ತುಂಬ ಚೆನ್ನಾಗಿ ನಮಗೆ ಟ್ರೈನಿಂಗ್ ಮಾಡಿದ್ರು. ನಾವು 5 ಡೇಸಲ್ಲಿ ಏನೇನು ಕಲಿತ್ವಿ ಅಂತಂದರೆ, ನಾವು ಡಿಸೈನ್ ಥಿಂಕಿಂಗು ಮತ್ತು ನಾವು ಹ್ಯಾಕಥಾನಲ್ಲಿ ಯಾವ್ಯಾವ ಪ್ರೋಗ್ರಾಮಲ್ಲಿ ಯಾವ್ಯಾವ ಕೋಡ್ ಮಾಡ್ಬೋದು ಅಂತ ಕಲಿತ್ವಿ. ಮತ್ತು ನಾವೇ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು ಅಂತ ಒಂದು ಸ್ಕಿಲ್ಸ್ನೆಲ್ಲ ನಾವು ಡೆವಲಪ್ ಮಾಡ್ಕೊಂಡ್ವಿ. ಮತ್ತು ನಾವು 5 ಮೇಯ್ನ್ ಥಿಂಗ್ಸ್ನ ಕಲ್ತಿದ್ದೀವಿ. ಏನಂತಂದರೆ ಡಿಸೈನ್ ಥಿಂಕಿಂಗು, ಎಂಪಥೈಸ್ಡು, ಟೆಸ್ಟು, ಪ್ರೋಟೋಟೈಪು, ಮತ್ತು ನಾವು ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ. ಸೊ ನಾವು ತುಂಬ ಕಲ್ತಿದ್ದೀವಿ 5 ದಿನದಲ್ಲಿ. ಸೊ ಏನು ಅಂತಂದರೆ MIT ಆ್ಯಪ್ ಇನ್ವೆಂಟರ್ ಮತ್ತು ಟಿಂಕರ್ ಕ್ಯಾಡ್ ಅಂತ ವರ್ಕ್ ಮಾಡಿದ್ವಿ. ಸೊ ನಮ್ಮ ಸ್ಕೂಲಲ್ಲಿ ನಾವು ಮೊದಲೇ ಅಟಲ್ ಟಿಂಕರಿಂಗ್ ಲ್ಯಾಬ್ ಇತ್ತು. ಸೊ ನಾವು ಅದ್ರಲ್ಲಿ ವರ್ಕ್ ಮಾಡ್ತಿದ್ವಿ ಮೊದಲೇ, ನಾವು 5 ಸ್ಟೂಡೆಂಟ್ಸ್ ಕೂಡ. ಅಟಲ್ ಟಿಂಕರಿಂಗ್ ಲ್ಯಾಬಲ್ಲಿ ನಾವು ಸರ್ಕ್ಯೂಟ್ಸ್ ಎಲ್ಲ ಡಿಸೈನ್ ಮಾಡೋಕ್ಕೆ ಮೊದಲೇ ನಮಗೆ ಬೇಸಿಕ್ ನಾಲೆಡ್ಜ್ ಇತ್ತು. ಸೊ ನಾವು ಹ್ಯಾಕಥಾನಿಗೆ ಬಂದಾಗ ನಮಗೆ ತುಂಬ ಯೂಸ್ ಆಯಿತು. ಏನಂತಂದರೆ ನಮಗೆ ಮೊದಲೇ ಸೆನ್ಸರ್ಸ್ ಮತ್ತು ಬೇಸಿಕ್ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಸೊ ನಾವು ಹ್ಯಾಕಥಾನಿಗೆ ಬಂದಾಗ ತುಂಬ ಯೂಸ್ ಆಯಿತು ಅದು. ಆಕಾಶ್ ಸರ್ ಮತ್ತು ಧನುಷ್ ಸರ್ ನಮಗೆ ತುಂಬ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಎಲ್ಲನೂ ಕಲ್ತಿದ್ದೀವಿ ಈಗ. ಮತ್ತು ಇನ್ನೂ 10 ಡೇಸ್ ನಮಗೆ ಆನ್ಲೈನ್ ಸೆಷನ್ ಇಟ್ಟಿದ್ರು. ಸೊ ಅದರಲ್ಲಿ ಏನಂತಂದರೆ, ನಾವು 5 ದಿನ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಪ್ಪ ಅಂತ ನಮಗೆ ಒಂದು ಪ್ರೋಟೋಟೈಪ್ ಮಾಡಿಸಿದ್ರು. ಏನಂತಂದರೆ, ನಾವು ಯಾವ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ ಅದನ್ನು ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನಾವು ಅದನ್ನೆಲ್ಲ ಲಿಸ್ಟ್ ಮಾಡಿದ್ವಿ. ಏನಂತಂದರೆ, ಯಾವುದಕ್ಕೆ ಹಿಂಜರಿತೀವಿ ಅಂದರೆ, ಬಟ್ಟೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಅಯ್ಯೋ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಬಟ್ಟೆ ವಾಶ್ ಮಾಡಿದ್ಮೇಲೆ ಮಡಿಸ್ಬೇಕಾದ್ರೆ ಅಯ್ಯೋ ಮಡಿಸ್ಬೇಕಲ್ಲ ಬಟ್ಟೆನ ಅಂತ ಫೀಲ್ ಆಗುತ್ತೆ. ನಾವು ಹಾಸ್ಟೆಲ್ನಲ್ಲಿ ಸಾಮಾನ್ಯವಾಗಿ 5 ಗಂಟೆ 5:30ಗೆ ಎದ್ದೇಳ್ತೀವಿ ಬೆಳಿಗ್ಗೆ. ಸೊ ಅಯ್ಯೋ ಬೇಗ ಎದ್ದೇಳ್ಬೇಕಲ್ಲ, ಇದೆಲ್ಲ ನಾವು ಸ್ವಲ್ಪ ಹಿಂಜರಿತೀವಿ. ಅಯ್ಯೋ ಮಾಡಬೇಕಾ ಅಂತ ಮಾಡ್ತೀವಿ. ಅದನ್ನು ಲಿಸ್ಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ಸೊ ಲಿಸ್ಟ್ ಮಾಡಿದಾಗ ಅದ್ರ ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಇರುವಂಥ ಪ್ರಾಬ್ಲಮ್ ಏನಂತಂದರೆ ಬಟ್ಟೆ ಫೋಲ್ಡಿಂಗ್ ಕ್ಲಾತ್ಸು. ಸೊ ನಾವು ಇದಕ್ಕೆ ಸೊಲ್ಯೂಷನ್ ಹುಡ್ಕೋಣ, ಒಂದು ಪ್ರೋಟೋಟೈಪ್ ಮಾಡೋಣ, ನಮ್ಮ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡೋಣ ಅಂತ ನಾವು ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ. ಸೊ ನಾವು ಏನು ಟಿಂಕರ್ ಕ್ಯಾಡಲ್ಲಿ ವರ್ಕ್ ಮಾಡಿದ್ವಿ ಅದನ್ನು ನಾವು ಆ ಕಾಂಪೋನೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಪ್ರೋಟೋಟೈಪ್ ಬಿಲ್ಡ್ ಮಾಡಿದ್ವಿ.
ಸೊ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಫೋಲ್ಡ್ ಮಾಡಿ ನಮಗೆ ಕ್ಲಾತ್ಸ್ ಕೊಡಬೇಕು. ಈ ಪ್ರೋಟೋಟೈಪ್ ಮಾಡಿದ್ವಿ. ಮತ್ತು ಇನ್ನೊಂದು ಏನಂತಂದರೆ ಝೆನ್ ಫೀಡರ್ ಅಂತ. ಇದು ನಾವು ಕೆಲವೊಮ್ಮೆ ಅನಿಮಲ್ಸ್ಗೆ ಫೀಡ್ ಮಾಡೋದು ಮರ್ತೋಗ್ತೀವಿ ಫುಡ್ ಹಾಕೋದನ್ನು. ಸೊ ನಾವು ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ನಾವು ಫೋನಿಂದ ಬಟನ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಲಿ ಅದೇ ಫುಡ್ನ ಡೆಲಿವರ್ ಮಾಡಬೇಕು ಅನಿಮಲ್ಸ್ಗೆ. ಸೊ ಆ ಥರ ಒಂದು ಮಾಡಿದ್ವಿ. ಎರಡು ನಮ್ಮ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲ ಕಮೆಂಟ್ಸ್ ಚೆನ್ನಾಗಿ ಕೊಟ್ಟರು. ಸೊ ಇದು ನಾವು ಏನು ಪ್ರೋಟೋಟೈಪ್ ಮಾಡಿದ್ದು ಅಂತಂದರೆ ಒಂದು ಬೇಸಿಕ್ ನಾಲೆಡ್ಜ್ ಇರಲಿ ಅಂತ ಅಷ್ಟು ಸಾಕು ಬ್ರೋ, ಸಾಕು. ಬಗ್ಗೆ ಸಾಕು. ಫೈನಲ್ ಏನು ಹೇಳ್ತೀಯ? ಫೈನಲ್ ಬಗ್ಗೆ ಸಮಸ್ಯೆ ಏನು ಅನಿಸ್ತಾ ಇದೆ ನಿಮಗೆ? ಸಾಕು. ಏನಂತಂದರೆ ಈ ಹ್ಯಾಕಥಾನ್ ಅನ್ನೋದು ತುಂಬ ಒಳ್ಳೆ ಅಪರ್ಚುನಿಟಿ. ಇದು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹ್ಯಾಕಥಾನಿಗೆ ಬರಬೇಕಾದ್ರೆ ಅಯ್ಯೋ ನಾನು ಇದನ್ನು ಮಾಡ್ತೀನ, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಟೀಚರ್ಸ್ ಗೈಡ್ನೆಸ್ಸಿಂದ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳಿದ್ರು ಒಳ್ಳೆ ಅಪರ್ಚುನಿಟಿ ಇದು, ಹೋಗು, ಏನಾದರೂ ಸಕ್ಸಸ್ ಕಾಣ್ತೀಯ ನೀನು, ನಿನ್ನ ಕೈಲಿ ಆಗುತ್ತೆ ಅಂತ ನನ್ನ ಮುಂದೆ ತಳ್ಳಿದ್ರು. ಸೊ ಟೀಚರ್ಸ್ ಗೈಡ್ನೆಸ್ಸಿಂದ, ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ, ನಮ್ಮ ಸ್ಕೂಲು, ನಮ್ಮ ಪ್ರಿನ್ಸಿಪಲ್ ಕಳಿಸ್ಕೊಟ್ಟಿದ್ದಾರೆ ಏನಾದರೂ ಸಾಧನೆ ಮಾಡ್ತೀಯ ಅಂತ. ಸೊ ನಾನು ಬಂದಿದ್ದೀನಿ, ಈ ಲೆವೆಲಲ್ಲಿ ನಿಂತಿದ್ದೀನಿ.